ನಾವು ಮನೆಯಲ್ಲಿ ಪಾಪ್ಕಾರ್ನ್ ನ ಕುಕ್ ಮಾಡ್ತಾ ಇದ್ದೀನಿ ಅಂಡ್ ಇದ್ರ ಪ್ರೊಸೆಸ್ ತೋರಿಸ್ತೀನಿ ಬರ್ರಿ ಅಂಡ್ ಇದನ್ನೆಲ್ಲ ಕಟ್ ಮಾಡಿ ಈ ಕಡಾಯಿದಾಗ ಹಾಕ್ಬೇಕು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಾನು ಕಂಪ್ಲೀಟ್ ಇಲ್ಲಿ ನಮ್ ಸಿಸ್ಟರ್ ನ ಪಿಕಪ್ ಮಾಡ್ಕೊತಲ್ಲಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದೀನಿ ಗೈಸ್. ಯಾಕಂತಂದ್ರೆ ಎಲ್ರಿಗೂ ಗೊತ್ತಿದೆ ಗೈಸ್ ನಾನು ಹಾಸ್ಪಿಟಲ್ ಅಲ್ಲಿ ಇದ್ದೀನಿ ಅಂತ. ಸೊ ಹಂಗಾಗಿ ನಾನು ಡೇ ಬೈ ಡೇ ಎವ್ರಿ ಡೇ ಹಾಸ್ಪಿಟಲ್ ವ್ಲಾಗ್ ಆಗುತ್ತೆ ಅಂತ. ಸೊ ನಾನು ಇವತ್ತು ಹಾಸ್ಪಿಟಲ್ ಅಲ್ಲಿ ಇದ್ದೆ. ಸೊ ಹಂಗಾಗಿ ಸೇಮ್ ಡೇ ಆಗುತ್ತೆ ಅಂತ ನಾನು ಹೊರಗಡೆಯಿಂದ ಮಾಡ್ತಾ ಇದ್ದೀನಿ ಗೈಸ್. ಸೊ ನಾನು ಇವತ್ತು ಇಲ್ಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂಡ್ ಇವಾಗ ನಮ್ಮ ಸಿಸ್ಟರ್ ಬರ್ತಾ ಇದ್ದಾರೆ. ಅವ್ರನ್ನ ಪಿಕ್ ಮಾಡ್ಕೊಂಡು ಸೀದಾ ಮನೆಗೆ ಹೋಗ್ತೀನಿ ಗೈಸ್. ಅಲ್ಲಿ ಮನೇಲಿ ಎಲ್ಲ ಬ್ಲಾಗ್ ಮಾಡ್ತೀನಿ. ವಿಡಿಯೋ ಅಂತ ನೋಡಿ ಗೈಸ್, ಇಂಟ್ರೆಸ್ಟಿಂಗ್ ಇರುತ್ತೆ. ಸೊ ಗೈಸ್, ನಾನು ಫೈನಲಿ ನಮ್ಮ ಸಿಸ್ಟರ್ನ ಕರ್ಕೊಂಡು ಹೊರಗಡೆ ಮನೆಗೆ ಬಂದಿದ್ದೀನಿ. ಮನೆ ಮುಂದೆ ಹೊರಗಡೆ ನಿಂತಿದ್ದೀನಿ ಗೈಸ್ ರೋಡ್ ಮೇಲೆ. ನಾನು ಅಂಡ್ ವೆದರ್ನು ಸ್ವಲ್ಪ ಚಲೋ ಕೂಲ್ ಆಗಿತ್ತು. ಸೊ ಮಳೆ ಬರೋ ಚಾನ್ಸಸ್ ಇದೆ ನೈಟ್. ಸೊ ನಾನು ಐಸ್ ಕ್ರೀಮ್ ತಗೊಂಡು ತಿನ್ಕೊತ ಹೊರಗಡೆ ನಿಂತೀವಿ ಗೈಸ್. ಇಲ್ಲಿ ನೋಡಿ ಹೊರಗಡೆ ನಿಂತಿದ್ದೀವಿ. ನಾನು ಕಂಪ್ಲೀಟ್ ಹೋಮ್ ಟೂರ್ ಮಾಡ್ತೀನಿ ಇನ್ನೊಂದ್ ಸ್ವಲ್ಪ ದಿನ. ಸೊ ಗೈಸ್, ಇನ್ನೊಂದ್ ಸ್ವಲ್ಪ ದಿನ ನಾನು ಕಂಪ್ಲೀಟ್ ನಮ್ ಹೋಮ್ ಟೂರ್ ಎಲ್ಲ ಮಾಡಿಸ್ತೀನಿ. ಇದೆ ಗೈಸ್ ನಮ್ಮ ಮನೆ, ಇದು ನಮ್ ಗೇಟ್. ಇದೆಲ್ಲ ನಾನು ಕಂಪ್ಲೀಟ್ ಹೋಮ್ ಟೂರ್ ಮಾಡಿಸ್ತೀನಿ ಗೈಸ್. ಅಂಡ್ ಅದಾದ್ಮೇಲೆ ನಾನು ನಿಮ್ಗೆಲ್ಲ ಡೇ ಬೈ ಡೇ ಮನೆಗೆಲ್ಲ ಬ್ಲಾಗ್ ಎಲ್ಲ ಕಂಪ್ಲೀಟ್ ಬ್ಲಾಗ್ ತೋರಿಸ್ತೀನಿ. ನನ್ನ ಮನೆಯಲ್ಲಿ ಮಾಡಿದ್ದು ಡ್ರಾಯಿಂಗ್ಸ್ ಎಲ್ಲ ವಾಲ್ ಪೇಂಟಿಂಗ್ ಎಲ್ಲ ಮಾಡಿದ್ದೀನಿ, ಎಲ್ಲ ನಿಮ್ಗೆ ಶೇರ್ ಮಾಡ್ತೀನಿ ಗೈಸ್. ಅಂಡ್ ನೀವು ಸಬ್ಸ್ಕ್ರೈಬ್ ಮಾಡ್ರಿ, ಅಂಡ್ ನಿಮ್ಗೂ ಬರುತ್ತೆ. ಅಂಡ್ ನೋಡ್ರಿ ಗೈಸ್, ಅಂಡ್ ನಮ್ಮ ಮನೆಯಲ್ಲಿ ಇರೋದು ಗೈಸ್ ಇದೊಂದು ಬೈಕು. ಇವಾಗ ಪ್ರೆಸೆಂಟ್ ಇದೊಂದು ಬೈಕ್ ಇದೆ. ಇದು ನಮ್ಮ ಅಪ್ಪನ ಫಸ್ಟ್ ಬೈಕ್ ಗೈಸ್, ಡಿಸ್ಕವರಿ 150 ಅಂತ. ಇದು ಫಸ್ಟ್ ಬೈಕು. ಇವಾಗೆಲ್ಲ ಪ್ರೆಸೆಂಟ್ ಏನಾಗಿ ಎಲ್ಲ ಇಂಜಿನ್ ಎಲ್ಲ ಸೀಸ್ ಆಗಿ ಬೋರ್ ಬಂದಿದೆ. ಸೊ ಹಂಗಾಗಿ ಇದನ್ನ ಯೂಸೇ ಮಾಡ್ತಾ ಇಲ್ಲ. 4 to 5 ಇಯರ್ಸ್ ಆಯ್ತು ಗೈಸ್, ಇದು ಹಿಂಗೆ ಇದೆ ಹೊರಗಡೆ. ಅಂಡ್ ಇದೊಂದೇ ಪ್ರೆಸೆಂಟ್, ಇದೊಂದೇ ಬೈಕ್ ಇದೆ. ಅಂಡ್ ಇದು ನಮ್ಮ ಮಾಮೂನ್ ಗೈಸ್ ಆಟೋ ಆರಾಮಿಲ್ಲ ಅಂತ ಅಂದ್ವಲ್ಲ, ಅತ್ತಂದಿದ್ ಆಟೋ ಹೊರಗಡೆ ಇಟ್ಟಿದ್ದೈತೆ. ಅಂಡ್ ಇದೆ ಗೈಸ್ ಬ್ಯಾಂಗ್ಳೂರಿಂದ ತಂದಿದ್ದಂತ ಆಟೋ. ಸೊ ಇದು ಇವನ್ ಇಲ್ಲಿ ಕುಂತಿದ್ದಾನೆ, ಇದೇ ನಮ್ ಬೈಕ್. ಅಂಡ್ ಇದು ನಮ್ ಹಳೆಯದು ಗೈಸ್, 4-5 ಇಯರ್ಸ್ ಆಯ್ತು ಹಿಂಗೆ ಬಿದ್ದಿದೆ. ಇದು ನಮ್ಮ ಅಪ್ಪನ ಫಸ್ಟ್ ಬೈಕ್ ಗೈಸ್, ಅಂಡ್ ಡ್ರೀಮ್ ಬೈಕ್ ಇದು ನಮ್ಮ ಅಪ್ಪನ. ಸೊ ಹಂಗಾಗಿ ಇದನ್ನ ಗುಜರ್ ಬಂಡಿಗ್ನು ಹಾಕ್ತಾ ಇಲ್ಲ. ಕೇಳಿದ್ರು ಹಾಕಿದ್ದು ಅಂತ ಅಂತಿದ್ದಾರೆ. ಯಾಕಂತಂದ್ರೆ ಅದು ನಮ್ಮ ಅಪ್ಪನ ಡ್ರೀಮ್ ಬೈಕ್ ಅಂತ ಗೈಸ್, ಅಂಡ್ ಫಸ್ಟ್ ಬೈಕ್ ಅಂಡ್ ಡ್ರೀಮ್ ಬೈಕ್. ಸೊ ಹಂಗಾಗಿ ಇದನ್ನ ತಗೊಂಡಿದ್ದಾರೆ. ಅಂಡ್ ನಾನು ಇನ್ನ ಮನೆಗೆ ಹೋದ್ಮೇಲೆ ಅಲ್ಲಿ ನೀವು ಬ್ಲಾಗ್ ಮಾಡ್ತೀನಿ ಗೈಸ್. ನಾನು ಮನೆಗೆ ಹೋದ್ಮೇಲೆ ಹೊರಗಡೆ ಎಲ್ಲ ಬ್ಲಾಗ್ ಮಾಡ್ತೀನಿ. ಫಸ್ಟ್ ಐಸ್ ಕ್ರೀಮ್ ಕಂಪ್ಲೀಟ್ ಮಾಡ್ತೀನಿ. ಸೊ ಗೈಸ್, ನಾನು ಈಗ ಪ್ರೆಸೆಂಟ್ ನಮ್ ಕಿಚನ್ ಅಲ್ಲಿ ಇದ್ದೀನಿ. ಅಂಡ್ ಇದು ಕ್ಲೈಮೇಟ್ ಎಲ್ಲ ಕೋಲ್ಡ್ ಆಗಿದೆ ಗೈಸ್. ಸೊ ಹಂಗಾಗಿ ನಾವು ಮನೆಯಲ್ಲಿ ಪಾಪ್ಕಾರ್ನ್ ನ ಕುಕ್ ಮಾಡ್ತಾ ಇದ್ದೀನಿ. ಅಂಡ್ ಇದ್ರ ಪ್ರೊಸೆಸ್ ತೋರಿಸ್ತೀನಿ ಬರ್ರಿ ಗೈಸ್. ಅಂಡ್ ಇದನ್ನೆಲ್ಲ ಕಟ್ ಮಾಡಿ ಈ ಕಡಾಯಿದಾಗ ಹಾಕ್ಬೇಕು. ಅಂಡ್ ಈ ಕಡಾಯಿದಾಗ ನೋಡ್ರಿ ಗೈಸ್, ಫೈನಲಿ ರೆಡಿ ಇದೆ ಗೈಸ್. ಇವಾಗ ಈ ಚಿಲ್ ಮೂಡಲ್ಲಿ ಹೊರಗಡೆ ನಮ್ ಜೋಕಾಲಿ ಇದೆ ಸಣ್ಣದು ಕಟ್ಟಿದ್ದು. ಸೊ ಅದರಲ್ಲಿ ಕುಂತು ನಾವು ಪಾಪ್ಕಾರ್ನ್ ಎಂಜಾಯ್ ಮಾಡ್ತೀನಿ ಗೈಸ್. ಫೈನಲಿ ನಮ್ ಪಾಪ್ಕಾರ್ನ್ ರೆಡಿ ಇದೆ. ಅಂಡ್ ಪ್ರೆಸೆಂಟ್ ಹೊರಗಡೆ ಕುಂತು ಈ ಕೂಲ್ ಕ್ಲೈಮೇಟ್ ಅಲ್ಲಿ ನಾವೆಲ್ಲ ತಿಂತಾ ಇದೀವಿ ಗೈಸ್. ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ಪಾಪ್ಕಾರ್ನ್ ತಿಂತಿದ್ದಾನೆ. ಅಂಡ್ ಇಲ್ಲಿ ನಮ್ ಇಲ್ಲಿ ನಮ್ಮಮ್ಮ ಪಾಪ್ಕಾರ್ನ್ ತಿಂತಿದ್ದಾರೆ. ಅಂಡ್ ಈ ಕೂಲ್ ವೆದರ್ ಅಲ್ಲಿ ಎಲ್ಲ ಮಸ್ತ್ ಎಂಜಾಯ್ ಮಾಡ್ಕೊಂಡು ಕೂತಿದ್ವಿ. ನಾನು ಈ ಜೋಕಲ್ಲಿ ನಮ್ಮಮ್ಮ ಸ್ಯಾರಿಂದ ಕಟ್ಟಿದ್ದು ಈ ಜೋಕಲ್ಲಿ ನಾವು ಕುಂತು ಪಾಪ್ಕಾರ್ನ್ ನ ತಿಂತ ಇದೀವಿ ಗೈಸ್. ಅಂಡ್ ಇಲ್ಲಿ ನಮ್ಮ ನೋಡಿ ಗೈಸ್, ಇವತ್ತಿನ ಡಿನ್ನರ್ ಆದ್ಮೇಲೆ ನಾನು ವಿಡಿಯೋನ ಬ್ಲಾಗ್ ಕಂಪ್ಲೀಟ್ ಮಾಡ್ತೀನಿ ಗೈಸ್. ಅಂಡ್ ಪ್ಲೀಸ್ ವಾಚ್ ಮೈ ವಿಡಿಯೋ ಬ್ಲಾಗ್. A few minutes later. ಸೊ ಗೈಸ್, ಈ ಟೈಮ್ ಆಗಿದೆ ಕಂಪ್ಲೀಟ್ ಡಿನ್ನರ್ ಮಾಡೋ ಟೈಮ್. ಅಂಡ್ ಎಲ್ಲರೂ ಡಿನ್ನರ್ ಮಾಡ್ತಾರೆ. ಅಂಡ್ ಡಿನ್ನರ್ ಏನಾಗಿದೆ ಅಂತ ನೋಡೋಣ ಬನ್ನಿ. ನೋಡಿ, ರೊಟ್ಟಿ ಇದೆ, ಉಳ್ಳಾಗಡ್ಡೆ ಪಲ್ಯ, ಬೆಳ್ಳುಳ್ಳಿ ಖಾರ, ಸಾಂಬಾರ್, ಮೊಸರು, ಎಂಟು ದಿವಸ ಖಾರ ಪುಡಿ. ಯಾಕೆ ಖಾರ ಪುಡಿ ಅಲ್ಲ, ಇದು ಹೆಸರೆಲ್ಲ ಜಲ್ದಿ ಉಪ್ಪಿನಕಾಯಿ ಖಾರ. ಇದು ನಮ್ಮಮ್ಮ ನಿಂಬೆಹಣ್ಣು ಖಾರ ಇತ್ತು. ಇದು ನಿಂಬೆಹಣ್ಣು ಖಾರ ಗೈಸ್, ಇದು ನಮ್ಮಮ್ಮ ಓನಾಗಿ ಮಾಡಿದ್ದು. ಆ್ಯಂಡ್ ಸ್ವಲ್ಪ ಇದು ನಮ್ಕಿನ್ಸ್ ತಂದಿದ್ದಾರೆ. ಇದೊಂದು ಮಸ್ತ್ ಗೈಸ್, ಮಸ್ತ್ ಎಂಜಾಯ್ ಮಾಡ್ಕೊಂಡು ಮಾಡ್ತೀವಿ. ಆ್ಯಂಡ್ ಈ ವಿಡಿಯೋನ ಊಟ ಆದ್ಮೇಲೆ ಡಿನ್ನರ್ ಆದ್ಮೇಲೆ ಎಂಡ್ ಮಾಡ್ತೀವಿ. ಸೊ ಜಾಸ್ತಿ ಹೊತ್ತು ಮನೇಲಿ ಇರೋದು ಯಾಕಂದ್ರೆ ಕ್ಲೈಮೇಟ್ಸ್ನು ಚಲೋ ಇದೆ ಅಂತ ನಾವು ಹೊರಗಡೆ ಬರ್ತಾ ಇದ್ದೀವಿ. ಆ್ಯಂಡ್ ಹೊರಗಡೆ ಹೋಗಿ ನಾವು ಸ್ವಲ್ಪ ಹೊತ್ತು ತಿರುಗಾಡಿ ಎಲ್ಲ ನೋಡಿಕೊಂಡು ಮತ್ತೆ ಸೀದಾ ರಿಟರ್ನ್ ಮನೆಗೆ ಹೋಗ್ತೀವಿ. ಅಲ್ಲಿ ನನ್ನ ಇವತ್ತಿನ ಎಕ್ಸ್ಪೀರಿಯನ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ.
ಅಂಡ್ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ಕಂಪ್ಲೀಟ್ ಈ ಡೇನ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಿದೀನಿ. ಅಂಡ್ ಇದು ಇವತ್ತಿನ ಬ್ಲಾಗ್ ಅಂಡ್ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಗೈಸ್. ಅಂಡ್ ಇವಾಗ ಟೈಮ್ ಎಲ್ಲ ಆಗಿದೆ ಅಂಡ್ ಎಲ್ರು ಮಲ್ಕೊಂಡಿದ್ದಾರೆ. ಸೊ ಹಂಗಾಗಿ ನಾನು ಇವಾಗ ಮಲ್ಕೊಳಲ್ಲ ಗೈಸ್, ಯಾಕಂತಂದ್ರೆ ನನ್ಗೆ ಇವಾಗ ವರ್ಕ್ ಇದೆ, ವಿಡಿಯೋ ಎಡಿಟ್ ಮಾಡ್ಬೇಕು. ಸೊ ಹಂಗಾಗಿ ನಾನು ಇವತ್ತು ವಿಡಿಯೋ ಎಡಿಟ್ ಮಾಡಿದ್ಮೇಲೆ ಮಲ್ಕೋತೀನಿ ಗೈಸ್. ಅಂಡ್ ಇದು ಇವತ್ತಿನ ಬ್ಲಾಗ್, ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ. ಅಂಡ್ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್.